ಹಲೋ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನನ್ನ ಚಾನಲ್ಗೆ ಪ್ಲೀಸ್ ಇನ್ನೂ ಸಬ್ಸ್ಕ್ರೈಬ್ ಆಗ್ತಾನೇ ಇಲ್ಲ ಜನಗಳು. ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ಒಂದು ವಿಡಿಯೋ ನೋಡಿದರೆ ನಿನಗೆ ಗೊತ್ತಾಗುತ್ತೆ, ಮತ್ತೆ ವಿಡಿಯೋ ನೋಡೋಣ ಅನಿಸುತ್ತೆ. ಅದಕ್ಕೋಸ್ಕರ ಪ್ಲೀಸ್ ನನ್ನ ಚಾನಲ್ಗೆ ನಾನು ವಿಡಿಯೋ ನೋಡೋಕ್ಕೆ ಸ್ಟಾರ್ಟ್ ಮಾಡಿ ಸಬ್ಸ್ಕ್ರೈಬ್ ಆಗಿ. ನಾನು ಬೆಳಗ್ಗೆನೇ ನನ್ನ ನಾಷ್ಟ ಎಲ್ಲ ರೆಡಿ ಮಾಡಿದ್ದೆ. ನಂದು ಈಗ ಮಧ್ಯಾಹ್ನ ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ನಾನು ಮಧ್ಯಾಹ್ನ ಲಾಗ್ ಸ್ಟಾರ್ಟ್ ಮಾಡೋದ್ರಿಂದ ನಾನು ಚಪಾತಿ ಮಾಡ್ತಾಯಿದ್ದೀನಿ, ಮೆಂತ್ಯ ಚಪಾತಿ ಮಾಡ್ತಾಯಿದ್ದೀನಿ. ಯಾವಾಗಲೂ ಮೆಂತ್ಯ ಪಲ್ಯ ಮೆಂತ್ಯ ಪಪ್ಪು ಎಲ್ಲ ತಿಂದು ಸಾಕಾಗಿರುತ್ತೆ. ಅದಕ್ಕೋಸ್ಕರ ಈಗ ಮೆಂತ್ಯ ಪರೋಟ ಮಾಡಲಿಕ್ಕೆ ರೆಡಿ ಮಾಡಿದ್ದೀನಿ. ಗೋಧಿ ಹಿಟ್ಟು ತಗೊಂಡಿದ್ದೀನಿ ನಮಗೆ ಬೇಕಾದಷ್ಟು. ಅದಕ್ಕೆ ಒಂದೆರಡು ಕೊಟ್ಟಷ್ಟು ನಾನು ಮೆಂತ್ಯ, ಒಂದೆರಡು ಇಡಿ ಇರುತ್ತೆ. ಅದಕ್ಕೆ ಸ್ವಲ್ಪ ಕೊತ್ತಂಬರಿ ಹಾಕಿದ್ದೀನಿ, ಒಂದು ಅರ್ಧ ಇಡಿ, ಮತ್ತು ಅರಿಶಿನ ಮತ್ತು ಉಪ್ಪು ಹಾಕ್ತಾಯಿದ್ದೀನಿ, ಮತ್ತು ಖಾರದ ಪುಡಿ ಸೇರಿಸಿದ್ದೀನಿ, ಮತ್ತು ಜೀರಿಗೆ ಹಾಕ್ತಾಯಿದ್ದೀನಿ. ಜೀರಿಗೆ ಸ್ವಲ್ಪ ಈ ಥರ ಪ್ರೆಸ್ ಮಾಡಿ ಹಾಕೋದ್ರಿಂದ ಅದು ಸ್ವಲ್ಪ ಪ್ರೆಸ್ ಆದರೆ ಸ್ಮೆಲ್ಲೆಲ್ಲ ಚೆನ್ನಾಗಿ ಬರುತ್ತೆ, ಫ್ಲೇವರೆಲ್ಲ ಚೆನ್ನಾಗಿ ಬಿಟ್ಕೊಳುತ್ತೆ. ಮತ್ತು ಉಪ್ಪು ಹಾಕಿದ್ದೀನಿ, ಮತ್ತು ಒಂದೆರಡು ಸ್ಪೂನು ಇದಕ್ಕೆ ಕಂಪಲ್ಸರಿ ಕಡಲೆ ಹಿಟ್ಟು ಹಾಕಬೇಕು. ಕಡಲೆ ಹಿಟ್ಟು ಹಾಕಿದ್ರೆ ಇದು ಪರೋಟ ಚೆನ್ನಾಗಿ ಬರ್ತೈತೆ. ಅದಕ್ಕೆ ಮತ್ತೆ ಒಂದೆರಡು ಸ್ಪೂನು ನಾನು ಮೊಸರು ಕೂಡ ಸೇರಿಸ್ತಾ ಇದ್ದೀನಿ. ಮೆಂತ್ಯ ಪರೋಟ ಮಾಡಿದರೆ ಸ್ವಲ್ಪ ಏನಾದರೂ ಮಾಡಿದರೆ ಡಿಫ್ರೆಂಟಾಗಿ ಮಾಡಿದರೆ ಸ್ವಲ್ಪ ಟೇಸ್ಟ್ ಚೆನ್ನಾಗಿರ್ತೈತೆ. ಇದು ಮಾಡಿದರೆ ಚೆನ್ನಾಗಿರುತ್ತೆ, ಮತ್ತು ಮನೆಯಲ್ಲರೂ ಇಷ್ಟಪಡ್ತಾರೆ. ಇದನ್ನಂತೂ ತುಂಬ ಚೆನ್ನಾಗೈತೆ ಅಂತ ತಿಂದರು. ನಾನು ಟ್ರೈ ಮಾಡಿದ್ದೆ, ತುಂಬ ಚೆನ್ನಾಗಿತ್ತು. ಅದಕ್ಕೆ ರೆಸಿಪಿ ನಿಮ್ಮ ಹತ್ರನೂ ಹಾಕ್ತಾಯಿದ್ದೀನಿ. ಚೆನ್ನಾಗಿ ಚಪಾತಿ ಹಿಟ್ಟು ಕಲಿಸ್ತೀವಲ್ಲ ಅದೇ ಥರ ಚಪಾತಿ ಹಿಟ್ಟು ಕಲಿಸ್ದಂಗೆ ಇದನ್ನು ಕಲಿಸ್ಬೇಕು. ಸ್ವಲ್ಪ ಆಯಿಲ್ ಹಾಕಿ ಕಲಿಸ್ಕೊಳ್ಳೋಣ. ಈಗ ಪೂರ್ತಿ ಸ್ಮೂತು ಬೇಡ ಮತ್ತು ಗಟ್ಟಿನೂ ಬೇಡ ನನಗೆ. ಇದು ಮೊಸರು ಹಾಕಿರೋದ್ರಿಂದ ಸ್ಮೂತಾಗಿ ಚಪಾತಿ ನೀಟಾಗಿ ಸ್ಮೂತಾಗಿ ಚೆನ್ನಾಗಿ ಬರ್ತವೆ. ಈಗ ಮತ್ತೆ ಆಯಿಲ್ ಹಾಕಿ ಸ್ವಲ್ಪ ಚೆನ್ನಾಗಿ ನಾದ್ಕೊಳ್ಳೋಣ. ಸ್ವಲ್ಪ ಚಪಾತಿ ಹಿಟ್ಟು ಚೆನ್ನಾಗಿ ನಾದಬೇಕು, ನಾದಷ್ಟು ಚಪಾತಿ ಚೆನ್ನಾಗಿ ಬರ್ತಿರ್ತವೆ. ಅದಕ್ಕೋಸ್ಕರ ಚೆನ್ನಾಗಿ ನಾದ್ಕೊಳ್ಳೋಣ. ಈಗ ನಾವೆಷ್ಟು ನಾದ್ತೀವೋ ಅಷ್ಟು ಚೆನ್ನಾಗಿ ಚಪಾತಿ ಬರುತ್ತೆ. ಈಗ ಇದು ಚಪಾತಿ ಹಿಟ್ಟು ರೆಡಿಯಾಗಿದೆ. ಇದನ್ನು ಒಂದು ಸ್ವಲ್ಪ ಹೊತ್ತು ಎತ್ತಿಟ್ಟು ನಾನು ಪಾಲಕ್ ಗ್ರೇವಿ ಮಾಡ್ತೀನಿ. ಪಾಲಕ್ ಪಪ್ಪು ಎಲ್ಲ ನೀವು ಮಾಡಿದ್ರೆ ತಿಂತೀರಾ? ಇದು ಪಾಲಕ್ ಗ್ರೇವಿ ತುಂಬ ಚೆನ್ನಾಗಿರುತ್ತೆ. ಪಾಲಕ್ ಪಪ್ಪು ಮಾಡ್ತೀವಲ್ಲ ಅದಕ್ಕಿಂತ ಟೇಸ್ಟ್ ಇರುತ್ತೆ, ಚೆಂದ ಇರುತ್ತೆ, ತುಂಬ ಚೆನ್ನಾಗಿರುತ್ತೆ. ನಾನು ಬೆಳಗ್ಗಿನ ತಿಂಡಿ ರೆಡಿ ಮಾಡಿ ತಿಂದಾದಮೇಲೆ ಅದೆಲ್ಲ ಅಡುಗೆ ಮನೆ ಕ್ಲೀನ್ ಮಾಡ್ಕೊಂಡು ಎಲ್ಲ ಕೆಲಸ ಆದಮೇಲೆ ಪೂಜೆ ಗೀಜೆ ಎಲ್ಲ ಆದಮೇಲೆ ಮತ್ತೆ ಮಧ್ಯಾಹ್ನ ಸ್ಟಾರ್ಟ್ ಮಾಡಿರ್ತೀನಲ್ಲ ಅವಾಗ ಕೂಡ ನನ್ನ ಸ್ಟವ್ ಯಾವಾಗ ನೀಟಿರುತ್ತೆ. ಈಗ ಒಂದು ಬಾಣಲೆಯಲ್ಲಿ ಅದ್ರಾಗೆ ಸ್ವಲ್ಪ ಆಯಿಲ್ ಹಾಕಿದ್ದೀನಿ, ಸಾಸಿವೆ ಜೀರಿಗೆ ಹಾಕ್ತಾಯಿದ್ದೀನಿ. ನಾನು ಮಡಿಕೆನೇ ಉಪಯೋಗಿಸ್ತಾ ಇರ್ತೀನಿ. ಆದಷ್ಟು ಎಷ್ಟು ಸಾಧ್ಯವೋ ಅಷ್ಟು ಮಡಿಕೆಯಲ್ಲೇ ಮಾಡ್ತಾಯಿರ್ತೀನಿ. ಮತ್ತು ಶುಂಠಿ ಬೆಳ್ಳುಳ್ಳಿ ಸ್ವಲ್ಪ ಜಜ್ಕೊಳ್ಳೋಣ. ಮಡಿಕೆಯಲ್ಲಿ ಮಾಡೋದ್ರಿಂದ ಸ್ವಲ್ಪ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಹೇಳ್ತಾರೆ. ಅದ್ರಾಗೂ ಈಗಂತೂ ಆರೋಗ್ಯದ ಸಮಸ್ಯೆ ತುಂಬ ಜಾಸ್ತಿ ಬರ್ತಾ ಇರ್ತವೆ. ಕುಕ್ಕರು ಜಾಸ್ತಿ ಯೂಸ್ ಮಾಡಬಾರ್ದು, ಸಿಲ್ವರ್ ಪಾತ್ರೆ ಕೂಡ ಜಾಸ್ತಿ ಯೂಸ್ ಮಾಡಬಾರ್ದು ಅಂತ ಹೇಳ್ತಾನೇ ಇರ್ತಾರೆ. ಅದಕ್ಕೋಸ್ಕರ ಈ ಥರ ಮಡಿಕೆ ಯೂಸ್ ಮಾಡೋದ್ರಿಂದ ಮಡಿಕೆಯಲ್ಲಿ ಯಾವುದೇ ಸಮಸ್ಯೆನೂ ಬರ್ತಾ ಇರಲ್ಲ. ಅದಕ್ಕೋಸ್ಕರ ಮಡಿಕೆಯಲ್ಲಿ ಸಾಧ್ಯವಾದಷ್ಟು ಮಡಿಕೆಯಲ್ಲೇ ನಾನು ಟ್ರೈ ಮಾಡ್ತಾ ಇರ್ತೀನಿ. ನಿಮ್ಮ ಹತ್ರ ಇದ್ರೂ ನೀವು ಯೂಸ್ ಮಾಡ್ಬೋದು, ಚೆನ್ನಾಗಿರುತ್ತೆ. ಏನು ಅಷ್ಟೊಂದೇನು ವಜೆ ಅನ್ಸೋದಿಲ್ಲ. ಅವೇನು ಹೊಡೆದೋಗ್ತವೆ ಸಿಡ್ದೋಗ್ತವೆ ಒಲೆ ಮೇಲಿಟ್ಟರೆ, ಸ್ಟವ್ ಮೇಲಿಟ್ಟರೆ ಅಂತಾರೆ. ಹಂಗೇನು ಆಗೇ ಇಲ್ಲ. ನಾನು ಭಾಳ ದಿನದಿಂದ ಉಪಯೋಗಿಸ್ತಾ ಇದ್ದೀನಿ. ಏನಿಲ್ಲ ಅಂದರೂ ಒಂದು 2 ಇಯರ್ಸಿಂದಲೂ ಉಪಯೋಗಿಸ್ತಾ ಇದ್ದೀನಿ. ಚೆನ್ನಾಗಿದ್ದಾವೆ. ಸ್ವಲ್ಪ ಹಸಿಮೆಣ್ಸಿನ್ಕಾಯಿ ಹಾಕಿದ್ದೆ, ಅದು ಕೂಡ ಫ್ರೈ ಆದಮೇಲೆ ಈರುಳ್ಳಿ ಮತ್ತು ಟೊಮಟೊ ಕೂಡ ಹಾಕ್ತಾಯಿದ್ದೀನಿ. ಇದು ಕೂಡ ಚೆನ್ನಾಗಿ ಫ್ರೈ ಆಗಬೇಕೀಗ. ಇದು ಪೂರ್ತಿ ಒಂದು 2-3 ಮಿನಿಟ್ಸು ಚೆನ್ನಾಗಿ ಫ್ರೈ ಆಗಲಿ. ಫ್ರೈ ಆದಮೇಲೆ ಈಗ ಪಾಲಕ್ ಸೊಪ್ಪು ಎಲ್ಲ ತೊಳೆದ್ಬಿಟ್ಟು ಚಿಕ್ಕದಾಗೆ ಹಚ್ಚಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ. ಒಂದು 2-3 ಕಟ್ಟು ಇದ್ದರೆ ಚೆನ್ನಾಗಿರುತ್ತೆ. ಅದು ಕಟ್ಟು ಸೈಜ್ ನೋಡಿದ ಮೇಲೆ ಗೊತ್ತಾಗುತ್ತೆ ನಿಮಗೆ ಎಷ್ಟು ಬೇಕೋ ಅಷ್ಟು. ನಿಮ್ಮ ಮನೆಗೆ ನಿಮಗೆ ಎಷ್ಟು ಮೆಂಬರ್ಸ್ ಇರ್ತೀರೋ ಆ ಮೆಂಬರ್ಸ್ಗೆ ತಕ್ಕವಾಗಿ ನೀವು ಮಾಡ್ಕೋಬೋದು. ಸ್ಟಾರ್ಟಿಂಗ್ ಮಾಡ್ಬೇಕಾದ್ರೆ ಸ್ವಲ್ಪ ಮಾಡ್ಕೊಳ್ರಿ. ರುಚಿ ಚೆನ್ನಾಗಿತ್ತು, ಟೇಸ್ಟ್ ಚೆನ್ನಾಗಿತ್ತು ಅಂದರೆ ನೆಕ್ಸ್ಟ್ ಟೈಮ್ ಇನ್ನೊಂದ್ಸರಿ ಕಂಟಿನ್ಯೂ ಮಾಡ್ಬೋದು ಅದೇ ಥರ ರೆಸಿಪಿನ. ಫಸ್ಟಿಗೆ ಮಾಡ್ಬೇಕಾದ್ರೆ ಸ್ವಲ್ಪನೇ ಮಾಡ್ಕೋಬೇಕು ಯಾವತ್ತೂ. ಈಗ ನೋಡಿ ಪಾಲಕ್ಕು ಚಿಕ್ಕದಾಗಿ ಕಟ್ ಮಾಡಿ ತೊಳೆದು ಇಟ್ಟಿದ್ದೆ, ಅದನ್ನು ಈಗ ಇದಕ್ಕೆ ಸೇರಿಸ್ತಾ ಇದ್ದೀನಿ. ಸ್ವಲ್ಪ ಇದನ್ನು ಆ ಕಡೆಯಿಂದ ಈ ಕಡೆಗೆ ಸ್ವಲ್ಪ ಮಿಕ್ಸ್ ಮಾಡೋಣ. ಸ್ವಲ್ಪ ಅದು ಪೂರ್ತಿ ಮೆತ್ತಗಾಗಬೇಕು. ಅದಕ್ಕೋಸ್ಕರ ಇದಕ್ಕೊಂದು ಪ್ಲೇಟ್ ಕ್ಲೋಸ್ ಮಾಡೋಣ. ಕ್ಲೋಸ್ ಮಾಡಿ ಒಂದು 2 ಮಿನಿಟ್ಸ್ಗೆ ಅದೆಲ್ಲ ಸ್ವಲ್ಪ ಮೆತ್ತಗಾಗ್ಬಿಡುತ್ತೆ ನೋಡಿ, ಪೂರ್ತಿ ಮೆತ್ತಗಾಗ್ಬಿಡುತ್ತೆ. ಈಗ ನಾವು ಚೆನ್ನಾಗಿ ಮಿಕ್ಸ್ ಮಾಡೋಕ್ಕೆ ಈಸಿಯಾಗಿ ಬರ್ತೈತೆ. ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈ ಪಾಲಕ್ ಗ್ರೇವಿ ಇದಕ್ಕೇನು ಹೆಸರಿಲ್ಲ ಏನಿಲ್ಲ, ಚೆನ್ನಾಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ. ಮತ್ತೆ ಕ್ಲೋಸ್ ಮಾಡಿ ಮತ್ತೆ ಒಂದು 2 ಮಿನಿಟ್ಸ್ ಆದಮೇಲೆ ಈಗ ಪಾಲಕ್ ಸೊಪ್ಪು ಎಲ್ಲ ಪೂರ್ತಿ ನೀಟಾಗಿ ಬೆಂದೋಗ್ಬಿಟ್ಟಿದೆ ನೋಡಿ. ಈಗ ಬೆಂದಾದಮೇಲೆ ಇದಕ್ಕೆ ಸ್ವಲ್ಪ ಅರಿಶಿನ ಹಾಕ್ತಾಯಿದ್ದೀನಿ, ಮತ್ತು ಸ್ವಲ್ಪ ಉಪ್ಪು ಹಾಕ್ತಾಯಿದ್ದೀನಿ, ಮತ್ತು ಧನಿಯಾ ಪೌಡರ್ ಹಾಕ್ತಾಯಿದ್ದೀನಿ.
ಒಂದು ಸ್ಪೂನು ಮತ್ತು ಖಾರದ ಪುಡಿ ಹಾಕ್ತಾಯಿದ್ದೀನಿ, ಮತ್ತು ಮೊಸರು ಹಾಕ್ತಾಯಿದ್ದೀನಿ. ಇದಕ್ಕೆ ಕೂಡ ಮೊಸರು ಸೇರಿಸ್ತಾ ಇದ್ದೀನಿ. ಒಂದು 2 ಚಮಚ ಅಂದರೆ ದೊಡ್ಡ ಚಮಚದಲ್ಲಿ ಮೊಸರು. ಮತ್ತು ಇದಕ್ಕೆ ಮೇಯ್ನ್ ಏನು ಹಾಕಬೇಕು ಅಂದರೆ ಕಡಲೆ ಹಿಟ್ಟು ಕಂಪಲ್ಸರಿ ಇದಕ್ಕೆ ಹಾಕಬೇಕು. 2 ಸ್ಪೂನಷ್ಟು ಕಡಲೆ ಹಿಟ್ಟು ಕೂಡ ಸೇರಿಸಿದ್ದೀನಿ. ಖಾರದ ಪುಡಿ, ಅರಿಶಿಣ, ಧನಿಯಾ ಪೌಡರ್ ಮತ್ತು ಕಡಲೆ ಹಿಟ್ಟು, ಮೊಸರು ಇಷ್ಟನ್ನು ಸೇರಿಸಿ ಈಗ ಸ್ವಲ್ಪ ಅದಕ್ಕೆ ನೀರು ನಿಮ್ಗೆ ಎಷ್ಟು ಬೇಕೋ ಅಷ್ಟು ಅಡ್ಜಸ್ಟ್ ಮಾಡ್ಕೊಂಡು ನೀರು ಹಾಕಬೇಕಾಗುತ್ತೆ. ನಿಮ್ಮ ಕ್ವಾಂಟಿಟಿ ನೋಡ್ಕೊಂಡು ನೀರು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬಿಡೋಣ. ಈಗ ಇದಕ್ಕೆಲ್ಲದನ್ನು ಹಾಕಿದ್ದೀನಿ. ಈಗ ನೋಡಿ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಅದು ಆಲ್ರೆಡಿ ಬೆಂದೋಗಿದೆ. ಇದು ಮಸಾಲ ಅಷ್ಟೇ ಸ್ವಲ್ಪ ಫ್ರೈ ಆಗಬೇಕಷ್ಟೇ. ಇದೇನಿಲ್ಲ ಅಂದರೂ ಒಂದು 10 ಮಿನಿಟ್ಸ್ ಒಳಗೆ ಇದು ಪಾಲಕ್ ಗ್ರೇವಿ ರೆಡಿ ಆಗಿಬಿಡುತ್ತೆ. ನೋಡಿ ಎಷ್ಟು ಚೆನ್ನಾಗಿದೆ, ಪೂರ್ತಿ ಪಪ್ಪು ಥರನೇ ಬರ್ತೈತೆ, ತುಂಬ ಚೆನ್ನಾಗಿರುತ್ತೆ. ಟೇಸ್ಟ್ ಕೂಡ ಭಾಳ ಅದ್ಭುತವಾಗಿರುತ್ತೆ. ಈಗ ಒಂದ್ಸರಿ ಟ್ರೈ ಮಾಡ್ಬೋದು. ಇದನ್ನು ಟ್ರೈ ಮಾಡಿ ಚೆನ್ನಾಗಿತ್ತು ಅಂದರೆ ಕಮೆಂಟ್ಸ್ ಮಾಡಿ. ಏನಂದರೆ ಸ್ವಲ್ಪ ನೀವು ಹಾಕಾದ್ಮೇಲೆ ನಿಮ್ಮ ಸಾಂಬಾರು ಪುಡಿ ಮೇಲೆ ಹೆಚ್ಚು ಕಡಿಮೆ ಆಗ್ಬೋದು. ಇದು ರೆಡಿ ಆಗಿದೆ, ಎಲ್ಲ ಕುಕ್ ಆಗಿದೆ, ರೆಡಿ ಆಗಿದೆ ಅಂತ ಅಂದಾದಮೇಲೆ ಇದಕ್ಕೆ ಕಸ್ತೂರಿ ಮೆಂತೆ ಇದ್ದರೆ ಹಾಕ್ಬೋದು, ಇಲ್ಲ ಅಂದ್ರೂ ನಡೆಯುತ್ತೆ. ಏನು ಹಾಕಬೇಕು ಅಂತ ಏನಿಲ್ಲ. 1 ಸ್ಪೂನ್ ಕಸ್ತೂರಿ ಮೆಂತೆ ಹಾಕಿದ್ದೀನಿ, ಮತ್ತು 1 ಚಮಚ ನಾನು ಬಟರ್ ಹಾಕ್ತಾಯಿದ್ದೀನಿ. ಬಟರ್ ಹಾಕೋದ್ರಿಂದ ಸ್ವಲ್ಪ ಟೇಸ್ಟು ಚೆನ್ನಾಗಿರುತ್ತೆ. ಬಟರ್ ಇದ್ದರೆ ಹಾಕಿ, ಇಲ್ಲಾಂದರೆ ಬೇಕಾಗಲ್ಲ. ಆಯಿಲ್ ಹಾಕಿರ್ತಾರಲ್ಲ ಅಷ್ಟೇ ಸಾಕು ಅನಿಸುತ್ತೆ. ನಾನು ಸ್ವಲ್ಪ ಆಯಿಲ್ ಕಡಿಮೆ ಹಾಕಿರ್ತೀನಿ, ಅದಕ್ಕೋಸ್ಕರ ಬಟರ್ ಯೂಸ್ ಮಾಡ್ತೀನಿ. ನೀವು ಆಯಿಲೇ ಸ್ವಲ್ಪ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಯೂಸ್ ಮಾಡ್ಕೋಬೋದು. ನೋಡಿ ಎಷ್ಟು ಚೆನ್ನಾಗಿದೆ ಅಂದರೆ ತುಂಬ ಚೆನ್ನಾಗಿತ್ತು. ಪಾಲಕ್ ಗ್ರೇವಿ ಭಾಳ ಚೆನ್ನಾಗಿತ್ತು. ಪಪ್ಪು ತಿಂತೀವಲ್ಲ, ಯಾವಾಗಲೂ ಪಾಲಕ್ ಸೊಪ್ಪಿನ ಪಪ್ಪು ತಂದು ಸಾಕಾಗಿರುತ್ತಲ್ಲ, ಒಂದು ಸರಿ ಈಗ ಮಾಡ್ಕೋಬೋದು. ಈಸಿ ಇರುತ್ತೆ, ಏನಿಲ್ಲ 10 ಮಿನಿಟ್ಸ್ ಒಳಗೆ ಆಗಿಬಿಡುತ್ತೆ, ಚೆನ್ನಾಗಿರುತ್ತೆ. ಅದಕ್ಕೆ ಈ ಪರೋಟ ಮಾಡ್ತಾಯಿದ್ದೀನಿ. ಈಗ ಚಪಾತಿ ಹಿಟ್ಟು ಫಸ್ಟಿಗೆ ಕಲಸಿ ಎತ್ತಿಟ್ಬಿಟ್ಟಿದ್ದೆ. ಅದೇ ಆದಮೇಲೆ 10 ಮಿನಿಟ್ಸ್ ಗ್ಯಾಪ್ ಬಿಡಬೇಕಿತ್ತು ಅಂತ ನಾನು ಪಾಲಕ್ ಗ್ರೇವಿ ಮಾಡ್ಕೊಂಡಿದ್ದೆ. ಈಗ ಪಾಲಕ್ ಗ್ರೇವಿ ಆದಮೇಲೆ ಈಗ ಚಪಾತಿ ಲಟ್ಸೋಣ. ಇದನ್ನು ನಿಮ್ಗೆ ಯಾವ ಶೇಪ್ ಬೇಕೋ ಆ ಶೇಪಲ್ಲಿ ನೀವು ಲಟ್ಸ್ಬೋದು. ಯಾವ ಸೈಜ್ ಬೇಕೋ ಆ ಸೈಜಲ್ಲಿ ಚಪಾತಿ ನೀವು ಯಾವ ಥರ ಲಟ್ಟಿಸ್ತೀರೋ ಅದೇ ಥರ ಲಟ್ಸ್ಕೊಂಡು ಮಾಡಿಬಿಟ್ರೆ ಚಪಾತಿ ತುಂಬ ಚೆನ್ನಾಗಿರುತ್ತೆ. ಭಾಳ ಹೊತ್ತು ನೆಂದಿರೋದ್ರಿಂದ ತುಂಬ ಸಾಫ್ಟಾಗಿ ಬರುತ್ತೆ, ಸ್ಮೂತ್ ಆಗಿಬಿಟ್ಟಿದೆ ಹಿಟ್ಟು. ನೋಡಿ, ಕೆಳಗಿಟ್ಟು ಹಾಕಿ ನಾರ್ಮಲಾಗಿ ಚಪಾತಿ ಹಿಟ್ಟು ಲಟ್ಟಿಸ್ತೀವಲ್ಲ ಅದೇ ಥರ ನಾನೀಗ ಇಲ್ಲಿ ಬಂಡೆ ಇದೆಯಲ್ಲ ಆ ಬಂಡೆ ಮೇಲೆ ಲಟ್ಟಿಸ್ತೀನಿ ನಾನು. ಕೆಳಗೆ ಕೂತ್ಕೊಳ್ಳೋದಾಗಲಿ ಇದ್ರ ಮೇಲೆ ಮತ್ತೆ ಮಣೆ ಇಟ್ಕೊಂಡ್ರೆ ಮತ್ತೆ ಹೈಟ್ ಆಗಿಬಿಡುತ್ತೆ, ಪೂರ್ತಿ ಹೈಟ್ ಆಗಿಬಿಡುತ್ತೆ. ನನಗೆ ಲಟ್ಸ್ಬೇಕಾದ್ರೆ ನನಗೆ ಕೈಯೆಲ್ಲ ನೋವು ಬರ್ತೈತೆ. ಅದಕ್ಕೋಸ್ಕರ ನಾನು ಯಾವಾಗಲೂ ಆಲ್ರೆಡಿ ಬಂಡೆ ನಾನು ಕ್ಲೀನ್ ಮಾಡಿ ಇಟ್ಕೊಂಡಿರ್ತೀನಲ್ಲ, ಅದಕ್ಕೋಸ್ಕರ ಕ್ಲೀನ್ ಮಾಡಿ ಇಲ್ಲೇ ನಾನು ಚಪಾತಿ ಲಟ್ಸೋದು ಮತ್ತು ರೊಟ್ಟಿ ಲಟ್ಸೋದೆಲ್ಲ ಇದ್ರ ಮೇಲೆ ನಾನು ಮಾಡ್ತಾಯಿರ್ತೀನಿ. ಅದಕ್ಕೋಸ್ಕರ ನನಗಿಲ್ಲಿ ಜಾಗ ಸ್ವಲ್ಪ ಪ್ಲೇಸ್ ಬೇಕಾಗುತ್ತೆ. ಅದಕ್ಕೆ ನಾನು ಇಲ್ಲಿ ಈ ಕಡೆ ಯಾವುದೂ ಇಟ್ಕೊಂಡಿರಲ್ಲ. ಸಿಂಕ್ ಪಕ್ಕ ಸ್ವಲ್ಪ ಜಾಗ ಇರುತ್ತಲ್ಲ, ಆ ಜಾಗ ನಾನು ಯಾವತ್ತೂ ಓಪನ್ನಾಗೇ ಇಟ್ಕೊಂಡಿರ್ತೀನಿ. ನಂಗೆ ಚಪಾತಿ ಲಟ್ಸೋದು, ನಮ್ಮನೆಗೆ ಚಪಾತಿ ರೊಟ್ಟಿ ಜಾಸ್ತಿ ಯಾವಾಗ್ಲೂ. ಅದಕ್ಕೋಸ್ಕರ ನಂಗೆ ಲಟ್ಸ್ಲಿಕ್ಕೆ ನಂಗೆ ಜಾಗ ಬೇಕು. ಅದಕ್ಕೆ ನಾನು ಇಲ್ಲೇ ಇಟ್ಕೊಂಡಿರ್ತೀನಿ, ಖಾಲಿ ಬಿಟ್ಕೊಂಡಿರ್ತೀನಿ ಈ ಪ್ಲೇಸಲ್ಲಿ. ನಾನು ಯಾವುದನ್ನು ಇಟ್ಕೊಂಡಿರಲ್ಲ. ಇದಾದಮೇಲೆ ಬೇಕಾದ್ರೆ ಅಡುಗೆನೆಲ್ಲ ನಾನು ಈ ಕಡೆಗೆ ಶಿಫ್ಟ್ ಮಾಡ್ತೀನಿ, ಇಲ್ಲಾಂದರೆ ಆ ಕಡೆನೇ ಅಡುಗೆ ಜೋಡಿಸಿರ್ತೀನಿ ನಾನು. ನೋಡಿ, ಇದು ಸ್ವಲ್ಪ ಸ್ಕ್ವಯರ್ ಟೈಪ್ ಮಾಡೋಣ, ಚೆನ್ನಾಗಿರುತ್ತೆ ನೋಡೋಕ್ಕೆ ಅಂತ ನಾನು ಒಂದೆರಡು ಟೈಪ್ ಮಾಡಿದೆ. ತುಂಬ ಚೆನ್ನಾಗಿರುತ್ತೆ ನೋಡಿ. ತವ ನೀವು ಕಬ್ಬಿಣದ ಹಂಚಿದ್ರೂ ಓಕೆ, ಇದ್ರ ಮೇಲೆ ಮಾಡಬೇಕು ಅಂತ ಏನಿಲ್ಲ. ಕಬ್ಬಿಣದ ಹಂಚು ಅದ್ರ ಮೇಲೆ ಇದ್ರೂ ಮಾಡ್ಬೋದು. ಸ್ವಲ್ಪ ಬೇಯಿಸ್ಬಿಟ್ಟು ಅದ್ರ ಮೇಲೆ ಸ್ವಲ್ಪ ಆಯಿಲ್ ಹಾಕಿ 2 ಕಡೆನೂ ಚಪಾತಿ ಮಾಡ್ದಂಗೆ ಮಾಡಿಬಿಟ್ರೆ ಎಷ್ಟು ಪೂರ್ತಿ ಚೆನ್ನಾಗಿ ಬಂದುಬಿಡುತ್ತೆ. ಪೂರ್ತಿ ಮೇಲೆಲ್ಲ ಉಬ್ಬುಕುತ್ತೆ, ಚೆನ್ನಾಗಿರುತ್ತೆ, ಬರ್ತಿ ಸ್ಮೂತಾಗಿರುತ್ತೆ, ಚೆಂದಿರುತ್ತೆ. ಟೇಸ್ಟ್ ಕೂಡ ಅಲ್ಟಿಮೇಟ್ ಇರುತ್ತೆ. ಒಂದ್ಸರಿ ನೀವು ಕೂಡ ಟ್ರೈ ಮಾಡ್ಬೋದು. ಎಷ್ಟು ಚೆನ್ನಾಗಿದೆ ಅಂದರೆ ಅಷ್ಟು ಚೆನ್ನಾಗಿದೆ. ಪ್ಲೀಸ್ ನನ್ನ ವಿಡಿಯೋ ಲೆಂತಿ ಆದರೆ ಪ್ಲೀಸ್ ಹೇಳಿ, ಲೆಂತ್ ಇದೆ ಅಂತ ನೋಡ್ದಂಗೆ ಹೋಗಬೇಡಿ ಪ್ಲೀಸ್. ನಿಮ್ಮ ಸಪೋರ್ಟ್ ನಂಗೆ ತುಂಬ ಇಂಪಾರ್ಟೆಂಟು. ನಾನು ಇಷ್ಟೆಲ್ಲ ಅಡುಗೆ ಮಾಡಿಬಿಟ್ಟೆ, ಯಾಕೆ ಪೂರ್ತಿ ತಲೆನೋವ್ತಾಯಿತ್ತು ಅಂದರೂ ಬಿಡೋಂಗಿಲ್ಲ. ಏನಾಯಿತು ಅಂದ್ರೂ ಮನೆಗೆ ಕಂಪಲ್ಸರಿ ಅಡುಗೆ ಮಾಡಲೇಬೇಕು ಅಂತ ಪರಿಸ್ಥಿತಿ ಇದ್ದರೆ ಬಿಡ್ಬೋದು, ಏನು ತೊಂದರೆ ಇಲ್ಲ. ಆದ್ರೂ ಮಕ್ಕಳಿರ್ತಾರೆ, ಮನೆಯವರು ಕೆಲ್ಸಕ್ಕೆ ಹೋಗಿರ್ತಾರೆ, ಅವ್ರು ಬಂದು ಮತ್ತೆ ರಿಸ್ಕ್ ಆಗುತ್ತೆ, ತೊಂದರೆ ಆಗುತ್ತೆ ಅಂತ ನಾನು ಅಡುಗೆ ಎಲ್ಲ ಮಾಡಿಟ್ಟೆ. ಅಡುಗೆ ಆದಮೇಲೆ ನೋಡಿ, ನಾನು ಚಪಾತಿ ರೊಟ್ಟಿ ಮಾಡಿದ ಮೇಲೆ ಇದು ಪೂರ್ತಿ ಗಲೀಜಾಗಿಬಿಟ್ಟಿರುತ್ತಲ್ಲ, ಹಿಟ್ಟೆಲ್ಲ ಬಿದ್ದು, ಅದನ್ನು ಅವಾಗಲೇ ತೊಳ್ಕೊಂಡ್ಬಿಟ್ರೆ ನೀಟಾಗಿಬಿಡುತ್ತೆ. ಅಡುಗೆ ಮನೆ ಪೂರ್ತಿ ಕ್ಲೀನ್ ಆಗಿಬಿಡುತ್ತೆ. ಇಲ್ಲಾಂದರೆ ಹಂಗೆ ಬಿಟ್ಟೋದ್ರೆ ಪೂರ್ತಿ ಅಡುಗೆ ಮನೆ ಪೂರ್ತಿ ಗಲೀಜಾಗಿಬಿಟ್ಟಿರ್ತೈತೆ. ಮನೆ ಕೆಳಗೆಲ್ಲ ನೀಟಿದ್ರೂ ಅಡುಗೆ ಮನೆ ಈ ಸ್ಲ್ಯಾಬ್ ಕಟ್ಟೆ ಇದೆಯಲ್ಲ, ಇದೊಂದು ಗಲೀಜಾಗಿಬಿಟ್ರೆ ಪೂರ್ತಿ ಅಡುಗೆ ಮನೆ ಪೂರ್ತಿನೇ ಗಲೀಜಾದಂಗೆ ಆಗಿರುತ್ತೆ. ಅದಕ್ಕೋಸ್ಕರ ಇದನ್ನು ಅವಾಗ ಏನು ಮಾಡ್ತೀವೋ ಮಾಡ್ಕೊಂಡಿದ್ದ ತಕ್ಷಣ ಕ್ಲೀನ್ ಮಾಡಿಬಿಟ್ರೆ ಅಡುಗೆ ಮನೆ ಪೂರ್ತಿ ನೀಟಾಗಿರುತ್ತೆ.
ನನಗೆ ಪೂರ್ತಿ ತಲೆನೋವ್ತಾ ಇತ್ತು. ನನಗೆ ತಲೆನೋವಿನ ಸಮಸ್ಯೆ ಜಾಸ್ತಿ. ಆದ್ರೂ ಅಡುಗೆ ಮಾಡಲೇಬೇಕಲ್ಲ ಅಂತ ಅಡುಗೆ ಮಾಡಿದೆ. ಆ ಕಡೆ ಅನ್ನ ಕೂಡ ಇಟ್ಟಿದ್ದೀನಿ, ಮತ್ತು ಈ ಸ್ಟವ್ ಕೂಡ ಎಲ್ಲ ಕ್ಲೀನ್ ಮಾಡ್ತಾಯಿದ್ದೀನಿ. ನನಗೆ ಏನಾದರೂ ಇತ್ತು ಈ ಥರ ಎಲ್ಲ ಬಿಟ್ಕೊಂಡು ಹೋಗಿ ನಾನು ಮಲ್ಕೋಬೇಕಂದ್ರೆ ನನಗೆ ನಿದ್ದೆ ಬರೋದೇ ಇಲ್ಲ. ನನಗೆ ಎಲ್ಲ ಕ್ಲೀನ್ ಮಾಡಿ ಹೋದರೆ ತೃಪ್ತಿಯಾಗಿ ಆರಾಮಾಗಿ ನಿದ್ದೆ ಬರ್ತೈತೆ. ಅದಕ್ಕೋಸ್ಕರ ನಾನು ಕ್ಲೀನ್ ಮಾಡ್ತಾಯಿದ್ದೀನಿ. ಕ್ಲೀನ್ ಮಾಡಿ ಎಲ್ಲ ಎತ್ತಿಟ್ಟು ಹಾಗೆ ಹೋದೆ. ಪಾಪ ನನ್ನ ಮಗ ಇದ್ದ, ಅವನೇ ಎಲ್ಲ ನೋಡ್ಕೊಳ್ತಾ ಇದ್ದ. ಎಲ್ಲದನ್ನು ಪೂರ್ತಿ ಇಷ್ಟು ತೊಳೆದು ಇಷ್ಟು ಕ್ಲೀನ್ ಮಾಡಿದ್ದಷ್ಟೇ ನಾನು ವೀಡಿಯೋ ಮಾಡಿದ್ದು. ಆಮೇಲೆ ಕಟ್ ಮಾಡಿಬಿಟ್ಟು ಅದೇ ಹೋಗಿ ನಾನು ಮಲ್ಕೊಂಡ್ಬಿಟ್ಟೆ. ಆಮೇಲಿಂದ ಪೂರ್ತಿ ಅದೆಲ್ಲದನ್ನು ಅವನೇ ಪೂರ್ತಿ ತೆಗೆದು ವೀಡಿಯೋ ಅವೆಲ್ಲ ಜೋಡಿಸ್ಬಿಟ್ಟು ಇವೆಲ್ಲ ನೀಟಾಗಿ ಇಲ್ಲಿಟ್ಟು ಜೋಡಿಸಿ, ಮತ್ತು ಇವನ್ನೆಲ್ಲದನ್ನು ಓಪನ್ ಮಾಡಿ ಎಲ್ಲದನ್ನು ಶೂಟ್ ಮಾಡಿ, ಅಂದರೆ ಇದೆಲ್ಲದು ಇಷ್ಟು ಮಾಡೋಕ್ಕೆ ಒಂದು ಗಂಟೆ ವೀಡಿಯೋ ಮಾಡಿದ್ದ. ಅಷ್ಟೆಲ್ಲ ಎಡಿಟ್ ಮಾಡೋಷ್ಟೊತ್ತಿಗೆ ನಂಗೆ ಸಾಕಾಗೋಗ್ಬಿಡ್ತು. ಪಾಪ ಮಜ್ಜಿಗೆ ಎಲ್ಲ ಮಾಡಿ ಊಟ ಎಲ್ಲ ಜೋಡಿಸಿ ಮತ್ತು ತಟ್ಟೆಗೆಲ್ಲ ಇಟ್ಟು ನೀಟಾಗಿ ಹಿಂಗೆ ಜೋಡಿಸಿ ಅವ್ರ ಪಾಪ ಬಂದಾಗ ಪಾಪಂಗೆ ಕೊಟ್ಟು ಇದೆಲ್ಲ ಶೂಟ್ ಮಾಡಿ, ಮತ್ತು ಹಣ್ಣು ಕೊಯ್ದು ಹಣ್ಣಿಟ್ಟು ಅದು ಕೂಡ ಡಿಸೈನಾಗೆ ಅವ್ನಿಗೆ ಹೆಂಗೆ ಬೇಕೋ ಹಂಗೆ ಹಣ್ಣನ್ನು ಎಲ್ಲ ಡಿಸೈನ್ ಮಾಡಿ ಕೊಯ್ದಿಟ್ಟಿದ್ದ. ಎಷ್ಟೇ ಆಗಲಿ ಮಕ್ಕಳು ಸ್ವಲ್ಪ ಏನಾದರೂ ಆರಾಮಿಲ್ಲ ಅಂದರೆ ಅವ್ರಿಗೆ ಎಷ್ಟು ಚೇಂಜ್ ಆಗ್ತಾರೋ, ಏನು ಬರ್ತೈತೋ ಬರಲ್ಲೋ ಎಲ್ಲದನ್ನು ಮಾಡೋಕ್ಕೆ ಟ್ರೈ ಮಾಡ್ತಿರ್ತಾರೆ ಪಾಪ. ನಾನು ಎಂದೂ ನನ್ನ ಹುಡುಗರ್ತಾಗ ನಾನು ಕೆಲಸ ಮಾಡ್ಸೋಕ್ಕೆ ಹೋಗಲ್ಲ. ನನಗೆ ನನ್ನ ತವ್ರ ಮನೆಗೂ ಹೆಣ್ಮಕ್ಳಿಗೆ ಕೆಲಸ ಮಾಡಿಸೋದೇ ಇಲ್ಲ. ಅದೇನೋ ಅಭ್ಯಾಸ. ಅವ್ರ ಗಂಡ ಮನೆಗೆ ಹೋದ್ಮೇಲೆ ಕೆಲಸ ಮಾಡ್ತಾರೆ ಅನ್ನೋದೊಂದು ಇದರಿಂದ ಹೆಣ್ಮಕ್ಳಿಗೆ ತವ್ರ ಮನೆ ಕೆಲಸ ಮಾಡಿಸೋದೇ ಇಲ್ಲ. ಎಷ್ಟೇ ಆದರೂ ನಾನು ಅಡುಗೆ ಮಾಡಿರೋದು ನೀವು ನಂಬ್ತಿರೋ ಬಿಡ್ತಿರೋ ಗೊತ್ತಿಲ್ಲ. ಅಡುಗೆ ಅನ್ನಕ್ಕೆ ಇಟ್ಟಿರೋದು ಕೂಡ ಗಂಡನ ಮನೆಗೆ ಬಂದಮೇಲೆ ನಾನು ಅನ್ನ ಮಾಡಿರೋದು. ಅಲ್ಲೇ ಮಟ್ಟ ನಾನು ತವ್ರ ಮನೆಗೆ ಏನೂ ಮಾಡಿಲ್ಲ. ನಾನು ಅಂತ ಇಲ್ಲ, ನಮ್ಮ ಅತ್ತೆಯರಿಗೆ ಕೂಡ, ನಮ್ಮ ಅಪ್ಪನ ತಂಗಿಯರಿಗೆ ಕೂಡ ಅದೇ ಥರ. ನಮ್ಮ ಮನೆಗೆ ತವ್ರ ಮನೆಗೆ ಹೆಣ್ಮಕ್ಳಿಗೆ ಕೆಲಸಕ್ಕೆ ಹಚ್ಚಲ್ಲ. ಏನೇ ಮಾಡೋಕ್ಕಿದ್ರೂ ಗಂಡು ಮಕ್ಕಳಿಗೆ ಹೇಳ್ತಾ ಇರ್ತಾರೆ. ಅದೇ ಥರ ನನ್ನ ಮನೆಗೂ ನನ್ನ ಮಗಳಿಗೆ ಸ್ವಲ್ಪ ಕೆಲಸ ಹೇಳೋದು ಸ್ವಲ್ಪ ಜಾಸ್ತಿ ಕಡಿಮೆ, ತುಂಬ ಕಡಿಮೆ ಅವ್ಳಿಗೆ ಹೇಳೋದು. ನನ್ನ ಮಗ ಅಂದರೆ ಅವನು ಅರ್ಥ ಮಾಡ್ಕೊಂಡು ಅವನೇ ಮಾಡ್ಕೊಳ್ತಿರ್ತಾನೆ. ಅವಳು ಏನಿಲ್ಲ, ಇಲ್ಲ ಬಿಡು ಮಾಡೋಕ್ಕಾಗಲ್ಲ ಅಂದರೆ ಆಯ್ತು ಬಿಡು ಹೋಟ್ಲಿಗೆ ಹೋಗಿ ತಂದುಬಿಡೋಣ ಅಂತ ಅಂತಿರ್ತಾಳೆ ಅಷ್ಟೇ. ಅವಳು ಈ ಥರ ಎಲ್ಲ ರಿಸ್ಕ್ ತಾಣಲ್ಲ. ಆದರೆ ನನ್ನ ಮಗ ಪಾಪ ರಿಸ್ಕ್ ತಗೊಂಡು ಕಟ್ ಮಾಡಿ ಎಲ್ಲ ಜೋಡಿಸಿ ಅವ್ನಿಗೆ ಹೆಂಗೆ ಬೇಕೋ ಹಂಗೆಲ್ಲ ವೀಡಿಯೋ ಮಾಡಿ ರೆಡಿ ಮಾಡಿಟ್ಟಿದ್ದ ಪಾಪ. ಇದೆಲ್ಲ ಆಮೇಲೆ ಎದ್ಮೇಲೆ ಅಮ್ಮ ಪೂರ್ತಿ ಲೆಂತಿ ವೀಡಿಯೋ ಆಗಿಬಿಟ್ಟೈತೆ, ಅದು ಹೆಂಗೆ ಎಡಿಟ್ ಮಾಡ್ತೀಯೋ ಏನೋ ನೀನು, ಪೂರ್ತಿ ಎಡಿಟ್ ಮಾಡ್ಕೊಳ್ಳಮ್ಮ, ನಾನೆಲ್ಲ ಶೂಟ್ ಮಾಡಿ ಇಟ್ಕೊಟ್ಟಿದ್ದೀನಿ ನಾನು ನಿನಗೆ ಅಂತ ಅಂದ ಪಾಪ. ಎಲ್ಲ ವೀಡಿಯೋ ಮಾಡಿ ರೆಕಾರ್ಡ್ ಮಾಡಿ ಇಟ್ಟಿದ್ದ. ಸ್ವಲ್ಪ ಅನ್ನ ಬೆಳಗ್ಗೆ ತಿಂಡಿ ಸ್ವಲ್ಪ ಉಳಿದಿತ್ತು, ರಾತ್ರಿ ಅನ್ನ ಎಲ್ಲ, ಅದು ಸ್ವಲ್ಪ ಅದನ್ನು ವೇಸ್ಟ್ ಮಾಡಬಾರ್ದಲ್ಲ. ಅನ್ನ ರೈತರು ತುಂಬ ಕಷ್ಟಪಟ್ಟು ಬೆಳೆದಿರ್ತಾರೆ. ಅದನ್ನು ನಾವು 1 ನಿಮಿಷಕ್ಕೆ ವೇಸ್ಟ್ ಮಾಡಿಬಿಡ್ತೀವಿ. ಒಂದು ಅಗಳು ಬೆಳೆಯೋಕ್ಕೆ, ಒಂದು ಭತ್ತ ಬೆಳೆಯೋಕ್ಕೆ 6 ತಿಂಗಳು ತಗೊಳ್ತಾರೆ. ಅವ್ರು ಒಂದು ಚೀಲ ಬೆಳೆಯೋಕ್ಕೂ 6 ತಿಂಗಳು ಬೇಕಾಗುತ್ತೆ. ಒಂದು ಅನ್ನದ ಹಗಳು ಬೆಳೆಯೋಕ್ಕೂ 6 ತಿಂಗಳು ಬೇಕಾಗುತ್ತೆ. ಅದನ್ನು ನಾವು 1 ನಿಮಿಷದಲ್ಲೇ ವೇಸ್ಟ್ ಮಾಡ್ತೀವಿ. ಹಂಗೆ ವೇಸ್ಟ್ ಮಾಡೋದಕ್ಕಿಂತ ನಾವು ಈ ಥರ ಹಸುಗಳಿಗೆ ಇಡೋದ್ರಿಂದ ಅವಕ್ಕೂ ನಾವು ರೈತರಿಗೆ ಡೈರೆಕ್ಟಾಗಿ ಸಹಾಯ ಮಾಡ್ದಂಗೆ ಆಗುತ್ತೆ. ರೈತರು ಎಷ್ಟು ಸರಿ ಮಳೆ ಇಲ್ದ ಬೆಳೆ ಇಲ್ದ ಎಷ್ಟು ಸರಿ ಸೂಸೈಡ್ ಮಾಡ್ಕೊಳ್ತಿರ್ತಾರೆ, ಆತ್ಮಹತ್ಯೆ ಮಾಡ್ಕೊಳ್ತಿರ್ತಾರೆ. ರೈತರೇ ಆತ್ಮಹತ್ಯೆ ಮಾಡ್ಕೊಳ್ತಾರೆ ಅಂದರೆ ಇವು ಪ್ರಾಣಿಗಳು ಕೂಡ ಅವು ಆಹಾರ ಇಲ್ದ ಅವು ಕೂಡ ಎಷ್ಟೋ ಸರಿ ಎಲ್ಲದರಲ್ಲೇ ಬಿದ್ದು ಸತ್ತೋಗ್ತಿರ್ತವೆ. ಅದಕ್ಕೆ ನಾವು ಅನ್ನ ಆಗಲಿ, ನಮ್ಮ ಮನೆಗೆ ತರಕಾರಿ ಉಳಿದಿರೋದಾಗಲಿ ಮತ್ತು ಹಣ್ಣು ಕಟ್ ಮಾಡಿರೋದಾಗಲಿ ಎಷ್ಟಿರುತ್ತೋ ಅಷ್ಟು ವೇಸ್ಟ್ ಮಾಡ್ದಂಗೆ ಈ ಥರ ಹಸುಗಳಿಗೆ ಇಡೋದ್ರಿಂದ ಪುಣ್ಯ ಬರುತ್ತೆ. ಯಾವುದನ್ನೇ ಆಗಲಿ ಸಾಧ್ಯವಾದಷ್ಟು ಹಸುಗೆ ವೇಸ್ಟ್ ಮಾಡೋದಕ್ಕಿಂತ ಮುಂದಾಗಿ ಹಸುಗಿಡೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ.